8 ಫ್ರೇಮ್ ಬಾಕ್ಸ್ ISI. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೇಮ್ಗೆ ಬಂತು ನೋಣ. ನೋಡಿ ಇದು ಲಾಸ್ಟ್ ಫ್ರೇಮ್. ಫ್ರೇಮ್ ಕಟ್ಟಿದಷ್ಟೇ, ಇನ್ನು ಸ್ಟಾರ್ಟಿಂಗ್. ಮೊಟ್ಟೆ ಇಟ್ಟಿಲ್ಲ ಇದರಲ್ಲಿ ರಾಣಿ. ಇದು 7ನೇ ಫ್ರೇಮ್. ಮೊಟ್ಟೆ ಎಲ್ಲ ಇಟ್ಟು ಆಲ್ಮೋಸ್ಟ್ ಆಗಿದೆ, ಪ್ಯಾಕ್ ಆಗಿದೆ ನೋಡಿ. ಇದೆಲ್ಲ ನೀಟಾಗಿ ಕಟ್ಟಿದೆ, ಸ್ಟ್ರೈಟ್ ಇದೆ ನೋಡಿ. ಈ ಥರ ಇದ್ದರೆ ಚುಚ್ಚೋದು ಸ್ವಲ್ಪ ಕಮ್ಮಿ. ಹಾಗದು ಸ್ವಲ್ಪ ಬೆಂಡಿದ್ದ ಕಾರಣ ಒಂದು 5 ನೊಣ ಹೊಡೀತು. ಅದನ್ನು ನೆಕ್ಸ್ಟ್ ಸ್ಟ್ರೈಟ್ ಮಾಡಬೇಕು. ಬೇರೆ ಬಾಕ್ಸಲ್ಲಿ ಇತ್ತೊಂದು ಅದು. ಇದು ನೀಟಾಗಿದೆ. ಈ ಥರ ಇದ್ದರೆ ಚುಚ್ಚೋದು ಕಮ್ಮಿ ತುಂಬ. ಈ ಎದ್ದಿ ಬೆಂಡಿ ಇದ್ದರೆ ತೆಗೆಯುವಾಗ ಅದಕ್ಕೆ ಸ್ವಲ್ಪ ನೋವಾಗ್ತದೆ, ಆಗ ನೊಣ ಹೊಡಿತವೆ. ಇದರಲ್ಲಿ ಕ್ಲೀನಾಗಿದೆ. ಸ್ವಲ್ಪ ಒಂದು ಅರ್ಧ ಇಂಚ್ ಕಟ್ಟಿ ಕೊಟ್ಟಿದ್ದೇನೆ ನೋಡಿ. ಎದ್ದಿ ಕಟ್ಟಿ ಕೊಟ್ಟರೆ ನೀಟಿರ್ತದೆ. ಅದಕ್ಕೂ ಕಟ್ಟಿ ಕೊಟ್ಟಿದ್ದೇನೆ, ಆದರೂ ಅದು ಬೆಂಡು ಬಂತು. ಅದರಲ್ಲಿ ಸ್ಟಾರ್ಟಿಂಗ್ ಪಾಲ್ ಮಾಡುವಾಗ 3 ಫ್ರೇಮ್ ಇಟ್ಟೆ ಅಲ್ಲ, ಅದರಲ್ಲಿ 1 ಫ್ರೇಮ್ ಆಲ್ರೆಡಿ ಬೆಂಡಿತ್ತು. ಅದು ಒಂದು ಬೆಂಡಿದ್ದರೆ ನೆಕ್ಸ್ಟ್ ಅದೇ ಗ್ಯಾಪ್ ಮೇಂಟೈನ್ ಮಾಡ್ತಾ ಬರ್ತದೆ ಅದು. ಇದು ನೋಡಿ, ಎಲ್ಲ ಮೊಟ್ಟೆ ಎಲ್ಲ ಸೀಲ್ ಆಗಿದೆ. ಇದು ಹೊಸ ಎದಿ, ಹಾಗೆ ಇಷ್ಟು ವೈಟ್ ಆಗಿದೆ. ಹಳೆಯದಿ ಎಂಡೆಯಲ್ಲಿ ಲಾಸ್ಟಿಗೆ ಇರೋದು ಸ್ವಲ್ಪ ಕಪ್ಪಿರ್ತದೆ. ಅದೇ ನೀವು ಇವಾಗ ಹನಿ ಸೀಸನಿಗೆ ಆಗುವಾಗ ಅದನ್ನು ತೆಗೆದು ಹನಿ ಚಾಂಬರಿಗೆ ಕಟ್ ಮಾಡಿ ಕೊಟ್ಟರೆ ಆಯಿತು. ಅದರಲ್ಲಿ ಮೊಟ್ಟೆ ಸಹ ಇಡೋದಿಲ್ಲ, ಅದು ಲಾಸ್ಟ್ ಪಾಯಿಂಟಲ್ಲಿ ಇದ್ದದಕ್ಕೆ. ಈಗ ಲಾಸ್ಟ್ ಇದು ಫಸ್ಟ್ ಇಟ್ಟ ಫ್ರೇಮ್, ಇದು 3 ಫ್ರೇಮ್ ಇಟ್ಟು ಕಾಲ್ ಮಾಡಿದ್ದು. ಅದರಲ್ಲಿ ಇದು ತುಂಬ ಬ್ಲ್ಯಾಕ್ ಇರಬೇಕು ಲಾಸ್ಟ್. ಇದು ಯಾವ ಥರ ಇರ್ತದೆ ತೋರಿಸ್ತೇನೆ ಬ್ಲ್ಯಾಕ್ ಇದ್ದರೆ. ಇದು ನೋಡಿ, ಇದರಲ್ಲಿ ಮೊಟ್ಟೆ ಏನು ಇಡೋದಿಲ್ಲ, ಅದು ಬ್ಲ್ಯಾಕ್ ಇದೆ ನೋಡಿ. ಇದರಲ್ಲಿ ಬರೀ ತುಪ್ಪ ಇಟ್ಟಿದೆ. ತುಂಬ ಹಳೆ ಇದೆಯಲ್ಲ, ಅದಕ್ಕೆ ರಾಣಿ ಅದರಲ್ಲಿ ಮೊಟ್ಟೆ ಇಡೋದಿಲ್ಲ. ಇವಾಗ ಹನಿ ಸೀಸನಿಗೆ ಆಗುವ ಇದನ್ನು ತೆಗೆದು ಮೇಲೆ ಸೂಪರಿಗೆ ಕೊಡಬೇಕು. ಜೇನು ಕೋಣೆ ಕೊಡ್ಬೋದು, ಇದನ್ನು ಏನೂ ಸಮಸ್ಯೆ ಆಗೋದಿಲ್ಲ. ಕಟ್ ಮಾಡಿ ಅರ್ಧ ಇಟ್ಟರೆ ಸಾಕಾಗ್ತದೆ, ಒಂದು 2 ಇಂಚಷ್ಟು. ಮತ್ತು ಅದುವೇ ಕಟ್ತವೆ. 2 ಸೈಡ್ ಏನಿಲ್ಲ, ಮೊಟ್ಟೆ ಬರೀ ಹನಿ ಸ್ಟಾಕ್ ಮಾಡಿಟ್ಟಿದೆ ಅದರ ಖರ್ಚಿಗೆ ತಕ್ಕಷ್ಟು. ಈಗ ಮಳೆಗಾಲ, ಮಳೆ ಅಲ್ಲ, ಹಾಳಾಗುವ ಸೀಸನ್ ಈಗ. ಸ್ಟಾರ್ಟಿಂಗಿಂದ 2ನೇ ಇದೆ, ಪಾಲ್ ಮಾಡಿ ಇಟ್ಟಾಗ ಇಟ್ಟದು. ಇದು ನೋಡಿ, ಇದರಲ್ಲಿ ಮೊಟ್ಟೆ ಎಲ್ಲ ಇದೆ, ಮೊಟ್ಟೆ ಇಟ್ಟಿದೆ, ಹೊಸ ಮೊಟ್ಟೆ ಇದೆ. ಗಂಟೆ ಮೊಟ್ಟೆ ನೋಡಿ, ಕಾಣ್ತಾ ಇದೆ ಕ್ಲೀನಾಗಿ. ಫಸ್ಟ್ ಇದರಲ್ಲಿ ಮಾತ್ರ ಇಟ್ಟಿಲ್ಲ, ಸೈಡಲ್ಲ ಇದರಲ್ಲಿ ಪರಾಗ ಜೇನುತುಪ್ಪ ಜಾಸ್ತಿ ಸ್ಟಾಕ್ ಮಾಡಿದೆ. ಇದರಲ್ಲಿ ಮೊಟ್ಟೆ ಇಟ್ಟಿದೆ ಆಲ್ಮೋಸ್ಟ್. ಇದರಲ್ಲೂ ಪರಾಗ ಜಾಸ್ತಿ, ಚೆನ್ನಾಗಿರೋ ಸೆಲ್ಲಲ್ಲಿ ಮೊಟ್ಟೆ ಇಟ್ಟಿದೆ ರಾಣಿ. ಈಗ ನೆಕ್ಸ್ಟ್ ತೆಗಿಬೇಕು. ಜನವರಿಗೆ ಆಗೋ ಇದನ್ನು ತೆಗೆದು ಮೇಲೆ ಕೊಡಬೇಕು, ಆಗ ಹೊಸ ಎದಿ ಬರ್ತದೆ ಇಲ್ಲಿ. ನೆಕ್ಸ್ಟ್ ಮೇಣದ ಚಿಟ್ಟೆ ಬಾಧೆ ಬರ್ತದೆ ಜೇನು ಸೀಸನಿಗೆ ಆಗುವಾಗ. ಮಳೆಗಾಲ ಮುಗಿಯುವ ಫೆಬ್ರವರಿಗೆ ಆಗುವ ಈ ಹಳೆ ಎದಿ ಎಲ್ಲ ಖಾಲಿ ಮಾಡಬೇಕು ನಾವು. 3 ಎದಿ ಇರೋದಷ್ಟೇ, ಅದನ್ನು ಖಾಲಿ ಮಾಡಿ ಸೂಪರಿಗೆ ಕೊಟ್ಟರೆ ಆಯಿತು. ಎಲ್ಲ ಬಾಕ್ಸಲ್ಲಿ ಅಷ್ಟೇ, ಒಂದು 3 ಎದಿ ಮಾತ್ರ ಬ್ಲ್ಯಾಕ್ ಇರೋದು. ಅಂದರೆ ಪಾಲ್ ಮಾಡುವಾಗ ರಾಣಿ ಇದ್ದದಕ್ಕೆ 3 ಎದಿ ಕೊಟ್ಟು ಪಾಲ್ ಮಾಡೋದು, ರಾಣಿ ಇಲ್ಲದಕ್ಕೆ 2 ಅಷ್ಟೇ. 2 ಅಥವಾ 3 ಇರ್ತದೆ. ಅದನ್ನು ಈಗ ಮತ್ತೆ ಪಾಲ್ ಮಾಡಲಿಕ್ಕೆ ಇದೆ ಡಿಸೆಂಬರ್ ಎಂಡಿಗೆ. ಆವಾಗ ಸಾಧಾರಣ ಒಂದೊಂದು ಬರ್ತದೆ, ಒಂದಿಲ್ಲದ್ರೆ 2. ಅದನ್ನು 2 ಆರಾಮದಲ್ಲಿ ಜನವರಿ ಸಾಧಾರಣ ಒಂದು ಲಾಸ್ಟಿಗೆ ಆಗುವಾಗ ತೆಗೆದು ಸೂಪರಿಗೆ ಕೊಡ್ಬೋದು. ಫೆಬ್ರವರಿಯಲ್ಲಿ ಮತ್ತೆ ಕಟ್ಟಿ ಅದು ಬ್ಲ್ಯಾಕ್ ಎದಿ ಎಲ್ಲ ಖಾಲಿ ಆಗ್ತದೆ ನಮಗೆ. ಇಲ್ಲಾಂದರೆ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ. ಈ ಕಪ್ಪಿದ್ದ ಎದಿಗೆ ಬೇಗ ಮೇಣದ ಚಿಟ್ಟೆ ಅಟ್ಯಾಕ್ ಆಗೋದು ಜಾಸ್ತಿ.
ಅಷ್ಟೇ ಒಂದು ಎರಡು ಸಿಗ್ತದೆ, ಅದನ್ನೆಲ್ಲ ತೆಗಿಬೋದು, ಆರಾಮದಲ್ಲಿ ತೆಗಿಬೋದು. ತೆಗೆದು ಮೇಲೆ ಕೊಟ್ಟರೆ ಹೊಸ ಎದಿ ಬರ್ತದೆ ನಿಮಗೆ. ಜನವರಿ ಅರ್ಧಕ್ಕಾಗುವಾಗ ತೆಗಿಬೋದು, ಇಲ್ಲ ಜನವರಿ ಲಾಸ್ಟಿಗೆ ಆಗುವ, ಫೆಬ್ರವರಿಯಲ್ಲಿ ಹೊಸ ಎದಿ ಕಟ್ಟಿ ಫುಲ್ ಆಗ್ತದೆ ನಮಗೆ. ನೆಕ್ಸ್ಟ್ ಜೇನ್ ಸೀಸನಿಗೆ ಆಗುವ ಎಲ್ಲ ಫುಲ್ ಆಗ್ತದೆ. ಇದು ತೆಗಿಲಿಕ್ಕೆ ಕಷ್ಟ ಆಗೋದು, ಗ್ಯಾಪ್ ಮಾಡಿದ್ದಾನೆ. ಇದನ್ನೀಗ ಸ್ಲೋ ಆಗೆಲ್ಲ ಜೋಡಿಸಬೇಕು ನೀಟಾಗಿ, ಯಾವುದಕ್ಕೂ ಪೆಟ್ಟಾಗಬಾರ್ದು. ನೊಣಕ್ಕೆ ಪೆಟ್ಟಾದರೆ ಹೊಡಿತದೆ. ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತೇವೆ ಅಷ್ಟು ಜೇನು ಹೊಡೆಯುವುದು ಕಮ್ಮಿ ಆಗ್ತದೆ. ಈ ಗ್ಯಾಪ್ ಅಲ್ಲಿ ಇರ್ತದೆ ನೋಡಿ, ಸ್ವಲ್ಪ ಊದಬೇಕು, ಇಲ್ಲಾದರೆ ಬಂದು ಹೊಡಿತದೆ. ಅದಕ್ಕೂ ನೋವಾದರೆ ಬಾಕಿದ್ದು ಸಹ ಹೊಡಿತದೆ, ಅದ್ರಲ್ಲಿ ಸೆಕ್ಯೂರಿಟಿ ನೊಣ ಇರ್ತದಲ್ಲ. ಸ್ಮೋಕರ್ ಯೂಸ್ ಮಾಡಲಿಲ್ಲ ನೋಡಿ. ಸ್ಮೋಕರ್ ಇದ್ದರೆ ಸ್ವಲ್ಪ ಹೊಡೆಯೋದು ಕಮ್ಮಿ. ಸ್ಮೋಕರ್ ಇಲ್ಲ ಅಂದರೆ ಜಾಗ್ರತೆಯಲ್ಲಿ ಕೆಲಸ ಮಾಡಿದರೆ ಆಯಿತು. ಒಂದು ನೊಣಕ್ಕೂ ಪೆಟ್ಟಾಗದಾಗ ನೊಣ ಹೊಡೆಯೋದು ಕಮ್ಮಿ. ಅದರಲ್ಲಿ ನೊಣ ಹೊಡಿಲಿಲ್ಲ. ಅದೇ ಸ್ವಲ್ಪ ಎದೆ ಬೆಂಡಿದ್ದರೆ ನೊಣ ಹೊಡೆಯೋದು ಜಾಸ್ತಿ. ಒಂದಕ್ಕೊಂದು ಟಚ್ ಆಗುವ ನೋವಾಗ್ತದೆ ಅದಕ್ಕೆ. ಎದೆ ಮಿಡ್ಲಲ್ಲಿ ಜಾಮ್ ಆಗ್ತದೆ, ಆಗ ಬಾಕಿ ನೊಣ ಹೊಡಿತವೆ. ಇದು ಒಂದು ಎದೆ ಸಹ ಸ್ಟ್ರೈಟ್ ಇದೆ ನೋಡಿ. ಇದು ರೈಟಾಗಿ ಕೆಲವು ಬೆಂಡಿತ್ತು, ಅದನ್ನು ವೀಕ್ಲಿ ಚೆಕ್ ಮಾಡುವಾಗ ಸರಿ ಮಾಡ್ತಾ ಬಂದರೆ ಸರಿ ಆಗ್ತದೆ. ಹತ್ತು ದಿನಕ್ಕೊಮ್ಮೆ ಸಕ್ಕರೆ ಪಾಕ ಕೊಡಲಿಕ್ಕಿದೆ, ಆಗೊಮ್ಮೆ ನೋಡಬೇಕು. ಅಡಿಮನೆ ಜಾಸ್ತಿ ಫ್ರೇಮೆಲ್ಲ ಆಗಾಗ ತೆಗೆಯುವ ಅವಶ್ಯಕತೆ ಇಲ್ಲ. ಆಗಾಗ ತೆಗೆದ್ರೆ ಅದಕ್ಕೆ ಪಲಾಯನ ಆಗುವ ಚಾನ್ಸ್ ಜಾಸ್ತಿ. ಇವಾಗ ನಾನೀಗ ಒಂದು 20-25 ದಿನ ಆಯಿತು ಫ್ರೇಮ್ ತೆಗಿತಾ ಇದ್ದೇನೆ ಅಷ್ಟೇ. ಆಗಾಗ ತೆಗಿಬಾರ್ದು. ಅಡಿಮನೆ ಬೇಕಾದರೆ ಕ್ಲೀನ್ ಮಾಡ್ಬೋದು 10 ದಿನಕ್ಕೆ, ಬೇಕಂತೇಳಿಲ್ಲ 10 ದಿನಕ್ಕೂ. ಸಾಧಾರಣ ಒಂದು 20-25 ದಿನಕ್ಕೂ ಕ್ಲೀನ್ ಮಾಡ್ಬೋದು. ಈಗ ಅದು ಕ್ಲೀನ್ ಮಾಡ್ತೇವೆ, ನೊಣ ಜಾಸ್ತಿ ಇದ್ದರೆ ಅವೇ ಕ್ಲೀನ್ ಮಾಡ್ತವೆ. ಆಗಾಗ ತೆಗೆದು ಸಮಸ್ಯೆ ಮಾಡಿದರೆ ಪಲಾಯನ ಆಗುವ ಚಾನ್ಸ್ ಜಾಸ್ತಿ. ಪೆಟ್ಟಿಗೆ ಸಬ್ಸಿಡಿಯಲ್ಲಿ ಸಿಕ್ಕಿದ್ದು, ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿ ಹಾಕಿದರೆ ಸಿಗ್ತದೆ ನಿಮಗೆ ಎಲ್ರಿಗೂ. ಅದು 75% ಗೌರ್ಮೆಂಟಿಂದ ಬರ್ತದೆ. ನಾವು 25% ಕಟ್ಟಿದರೆ ಸಾಕು. ಇಲ್ಲದ್ರೆ ಈ ಬಾಕ್ಸ್ ಎಲ್ಲ ಖರ್ಚಾಗುವ 4,500 ಹೇಗೆ ಉಂಟು ವ್ಯಾಲ್ಯೂ, ಸ್ಟ್ಯಾಂಡ್ ಎಲ್ಲ ಸೇರುವಾಗ, ಮಕ್ಕಳೆಲ್ಲ ಸೇರುವಾಗ 4,500 ಆಗ್ತದೆ. ಸಬ್ಸಿಡಿಯಲ್ಲಿ ಬರ್ತದೆ ನಮಗೆ. ಒಂದು 2-4 ಬಾಕ್ಸ್ ತನಕ ಸಿಗ್ತದೆ ತೋಟಗಾರಿಕೆ ಇಲಾಖೆಯಲ್ಲಿ.